ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಪಲಾವ್ ಹೇಗೆ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಚಕ್ಕೆ, ಲವಂಗ, ಬೀನ್ಸು, ಕ್ಯಾರೆಟ್ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡು, ಇದೆಲ್ಲ ಪುದೀನ ಎಲ್ಲ ಮಿಕ್ಸಿ ಮಾಡಿ ರೆಡಿ ಮಾಡಿದ್ದೀನಿ. ಪುದೀನ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇವೆಲ್ಲ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿಟ್ಟಿದ್ದೀನಿ. ಇದು ನೋಡಿ ಮೊಸರು ಬಜ್ಜಿ ರೆಡಿ ಇದೆ. ನೋಡಿ, ಪಲಾವ್ಗೆ ಮೊದಲು ಆ ಕಡೆ ರೈಸ್ ಕುಕ್ಕರಲ್ಲಿ ರೈಸ್ ತೊಳೆದಿಟ್ಟಿದ್ದೀನಿ. ಈ ಕಡೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಪಲಾವ್ ಎಲೆ, ಇದು ಕಾಯಿ ಹಾಕ್ತಾರಲ್ಲ, ಅದು ಜಾಕಾಯಿ ಏನಂತಾರೆ, ಅದು ಲವಂಗ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಸ್ವಲ್ಪ ಉಳಿದಿತ್ತು, ಈರುಳ್ಳಿ, ಕೊತ್ತಂಬರಿ ಹೆಚ್ಚಿಟ್ಟಿದ್ವಿ ಬೇರೆದಕ್ಕೆ, ಅದು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ 2-3 ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಫ್ರೈ ಆಗಿದೆ. ಈಗ ಒಂದೊಂದಾಗಿ ತರಕಾರಿ ಹಾಕ್ಕೋಬೇಕು. ಈಗ ಮೊದಲು ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ನೋಡಿ, ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಇದೆ ಇಲ್ಲಿ. ಆಮೇಲೆ ಆಲೂಗಡ್ಡೆ ಹಾಕಬೇಕು, ಹೆಚ್ಚಿಟ್ಟಿದ್ದು. ನೋಡಿ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2-3 ಕ್ಯಾರೆಟು, 1 ಕ್ಯಾಪ್ಸಿಕಮ್, ಸ್ವಲ್ಪ ಬೀನ್ಸ್ ಆದರೆ ಸಾಕು, 2 ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು, ಮಸಾಲೆ ಒಗ್ಗರಣೆ ಕೊಟ್ಟು ಹಾಕ್ತಾಯಿದ್ದೀನಿ. ಲವಂಗ, ಚಕ್ಕೆ, ಲವಂಗ, ಆ ಕಾಯಿ, ಜಾಕಾಯಿ ಅಂತಾರೆ, ಆ ಕಾಯಿ ಮತ್ತು ಪಲಾವ್ ಎಲೆ ಇವೆಲ್ಲ ಒಗ್ಗರಣೆ ಕೊಟ್ಟು, ಪಲಾವ್ ಮಸಾಲನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಫ್ರೈ ಆಗಿದೆ. ಈಗ ನೋಡಿ, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಅದು ಮಿಕ್ಸಿ ಒಳಗೆ. ಎಲ್ಲ ಸಣ್ಣಗಾಗಿದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗ್ತವೆ. ಆಮೇಲೆ ಈ ಒಗ್ಗರಣೆ ಏನೆಲ್ಲ ಆ ರೈಸ್ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಲ್ಲ ತೊಳೆದು, ಅದಕ್ಕೆ ಹಾಕಬೇಕು. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನೋಡಿ, ಇದರಿಂದ 2 ಗ್ಲಾಸ್ ರೈಸ್ ಹಾಕಿದ್ದೀನಿ, ಬಾಸ್ಮತಿ ರೈಸು. 4 ಗ್ಲಾಸು ನೀರು ಹಾಕಿದ್ದೀನಿ. ಅದಕ್ಕೆ ಡಬಲ್ ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಕ್ಕೆ. ಆ ಒಗ್ಗರಣೆಗೆ ಸ್ವಲ್ಪ ಬೇರೆ ಹಾಕಿದ್ದೀನಿ, ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ ರೈಸ್ಗೆ. ಈಗ ಇದನ್ನೆಲ್ಲ ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಆ ರೈಸ್ ಕುಕ್ಕರಲ್ಲಿ ಹಾಕಬೇಕಿದು ಒಗ್ಗರಣೆ. ರೈಸ್ ಕುಕ್ಕರಲ್ಲಿ ಮಾಡೋದು ಕೂಡ ತುಂಬ ಚೆನ್ನಾಗಾಗುತ್ತೆ, ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ. ನೀವು ಮಾಡಿ ನೋಡಿ, 15 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಪಲಾವು. ನೋಡಿ, ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ನೋಡಿ, ಎಲ್ಲ ಕಲರು ಚೇಂಜ್ ಆಗಿದೆ, ತರಕಾರಿ ಎಲ್ಲ. ಈಗ ಲಾಸ್ಟಲ್ಲಿ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಕನ್ನೋರು 2 ಹಾಕ್ಬೋದು. ನಾನು 1 ಸಾಕಂತ 1 ಹಾಕಿದ್ದೀನಿ. ನೋಡಿ, ಅದನ್ನು ಫ್ರೈ ಚೆನ್ನಾಗಿ ಕಲಿಸ್ತೀನಿ, ಟೊಮೆಟೊ ಮಿಕ್ಸ್ ಆಗೋವರೆಗೂ. ಅದೇನು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಆದರೂ ಸಾಕು. ಟೊಮೆಟೊ ಮೆತ್ತಗಾಗ್ಬಿಡುತ್ತೆ. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಪುದೀನ ಮಿಕ್ಸಿ ಮಾಡಿಟ್ಟಿದ್ನಲ್ಲ, ಪುದೀನ, ಹಸಿಮೆಣಸಿನ್ಕಾಯಿ, ಸಾಲ್ಟು, ಶುಂಠಿ, ಬೆಳ್ಳುಳ್ಳಿ ಆ ಮಿಕ್ಸಿ ಮಾಡಿದ್ದನ್ನು ಕೂಡ ಇದಕ್ಕೆ ಕಲಿಸಿದ್ದೀನಿ ತರಕಾರಿಗೆ ಒಗ್ಗರಣೆ ಜೊತೆ. ನೋಡಿ, ಆಲ್ಮೋಸ್ಟ್ ಆಲ್ ಇದು ಫ್ರೈ ಆಗಿದೆ. ಇದನ್ನು ತೆಗೆದು ನಾವು ರೈಸ್ ಕುಕ್ಕರ್ಗೆ ಹಾಕ್ಕೊಳ್ತೀವಿ. ಈಗ
ಈಗ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಹಾಕಿದ್ದೀನಿ. ನೋಡಿ ಈಗ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀವಿ. ರೈಸ್ ಕುಕ್ಕರು ಆನ್ ಮಾಡಬೇಕು. ಇದು ಆನ್ ಇದೆ ನೋಡಿ, ಆ ಸ್ವಿಚ್ ಆನ್ ಮಾಡಿ ಇದು ಆನ್ ಬಟನ್ ಹೋಗಬೇಕು. ಆಮೇಲೆ ಬಿರಿಯಾನಿ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಪಲಾವ್ ಬಿರಿಯಾನಿ ಅಂತ ಇರುತ್ತಲ್ಲ ಅದಕ್ಕೆ ಪ್ರೆಸ್ ಮಾಡಿ ನೋಡಿ. ಪ್ರೆಸ್ ಮಾಡಿದೆ. 15 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. 15 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಪಲಾವು. ನೋಡಿ ಈಗ ಸ್ಟಾರ್ಟ್ ಆಯಿತು. ಅದು ಪಲಾವನ್ನು ಹಾಗೆ ಆಗಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಅದರಿಂದ ಮುಕ್ಕಾಲು ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ ಆ ಬೌಲಿಂದ. ಈಗ ತುಪ್ಪ ಹಾಕಿ, ಈ ತುಪ್ಪ ಹಾಕಿದ ಮೇಲೆ ಈ ಬಾಣಲೆಯಲ್ಲಿ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ ಈ ಬಟ್ಲಿಂದ ಮುಕ್ಕಾಲು ಬಟ್ಲು ಆಗಿದೆ. ಈ ಬೌಲ್ ಇದೆಯಲ್ಲ, ಈ ಬೌಲಿಂದ ಇದನ್ನು ಈಗ ಚೆನ್ನಾಗಿ ತುಪ್ಪ ಹಾಕಿದ್ದೀನಲ್ಲ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷದೊಳಗೆ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಜಾಸ್ತಿ ಉರಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕ್ಯಾರೆಟ್ನ ಸ್ವಲ್ಪ ತುಪ್ಪ ಹಾಕಿದ್ದೀನಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಇದಕ್ಕೆ ಬೆಲ್ಲ ರೆಡಿ ಮಾಡಿದ್ದೀನಿ. ಅದರಿಂದ ಮುಕ್ಕಾಲು ತೊಗೊಂಡಿಲ್ಲ. ಬೆಲ್ಲ ಸ್ವಲ್ಪ ಕಡಿಮೆನೇ ಇದ್ದರೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಇದನ್ನು ಇನ್ನೊಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಆ ಬೆಲ್ಲ ಮುಳುಗೋವರೆಗೂ ನೀರು ಹಾಕಿ ಅದನ್ನು ಕರಗಿಸ್ಬೇಕು. ಬೆಲ್ಲ ನೋಡಿ ಚೆನ್ನಾಗಿ ಬೆಲ್ಲ ಕರಗ್ತಾ ಇದೆ. ಹಾಗೆ ಇದು ಕರಗಿಸೋಕ್ಕಿತ್ತು. ಹಾಗೆ ಕ್ಯಾರೆಟ್ ಕೂಡ ಸಣ್ಣಗೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ಇದು ಚೆನ್ನಾಗಿ ಬೆಲ್ಲ ಕರಗ್ತಾ ಇದೆ. ಸ್ವಲ್ಪ ಕುದಿ ಬರಬೇಕದು. ಕುದಿ ಬಂದ ತಕ್ಷಣ ಇದಕ್ಕೆ ಹಾಕಬೇಕು. ಬೆಲ್ಲದ್ದು ಪಾಕ ತೆಗೆದು ನೋಡಿ ಇದು ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾರೆಟು ತೊಳೆದಿದ್ದು, ಅದಕ್ಕೆ ಏಲಕ್ಕಿ ರೆಡಿ ಮಾಡಿದ್ದೀನಿ. ಒಂದು 4ರಿಂದ 5 ಏಲಕ್ಕಿ ಹಾಕ್ಕೊಳ್ಬೇಕು. ಸ್ವಲ್ಪ ತುಪ್ಪ ಕಡಿಮೆ ಬಿತ್ತಂತ ನಾವು ಎಷ್ಟು ಬೇಕಾದರೂ ತುಪ್ಪ ಹಾಕ್ಕೋಬೋದು ಅಂದಾಜು. ನಾನು ಇದರಿಂದ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಬೆಲ್ಲ ಕರಗಿದೆ. ಈಗ ನೋಡಿ ಅದು ಫ್ರೈ ಮಾಡ್ತಾಯಿದ್ದೀನಿ. ಇದು ನೋಡಿ ಏಲಕ್ಕಿ ಕುಟಾಣಿಯಲ್ಲಿ ಕುಟ್ತೀನಿ. ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕಬೇಕು. ಒಂದು 4-5 ಏಲಕ್ಕಿ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿ ಕುಟ್ಟಿದರೆ ಬೇಗ ಸಣ್ಣಗಾಗುತ್ತೆ. ನೋಡಿ ಕುಟ್ತಾ ಇದ್ದೀನಿ. ಇದನ್ನು ಕುಟ್ಟಿದರೆ ಬೇಗ ಸಣ್ಣ ಆಗುತ್ತೆ ಸಕ್ಕರೆ ಹಾಕ್ಕೊಂಡ್ರೆ. ಇದನ್ನು ಕ್ಯಾರೆಟ್ಗೆ ಕಲಿಸ್ಬೇಕು. ಕ್ಯಾರೆಟ್ಗೆ ಹಾಕಬೇಕು. ಫ್ರೈ ಮಾಡಿರ್ತೀವಲ್ಲ ಕ್ಯಾರೆಟು, ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೋಡಿ ಪಾಕ ಎಲ್ಲ ರೆಡಿಯಾಗಿದೆ. ಇದನ್ನು ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಈಗ ಇದು ಪಾಕನ್ನು ಇದಕ್ಕೆ ಸುರ್ಕೊಳ್ಬೇಕು. ಇದು ಈ ಕ್ಯಾರೆಟ್ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. ಅದು ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಪೀಸ್ ಮಾಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು.
ನೋಡಿ ಇದು ಹುರಿಯೋಕೆ ಇಟ್ಟಿದ್ದೀನಿ ಗೋಡಂಬಿನ. ಅದು ಕ್ಯಾರೆಟ್ ಹಾಗೆ ಸಣ್ಣಗೆ ಕುದೀತಿರುತ್ತೆ ಬೆಲ್ಲದ ಜೊತೆ. ಸಣ್ಣಗೆ ಕುದೀಬೇಕು, ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಅದನ್ನು ಚೆನ್ನಾಗಿ. ಅದೆಲ್ಲ ನೀರು ಬೆಲ್ಲದ ಇದು ಇರುತ್ತಲ್ಲ ಪಾಕ, ಅದೆಲ್ಲ ಕಮ್ಮಿ ಆಗೋವರೆಗೂ ಸ್ವಲ್ಪ ಹುರಿತಾ ಇರಬೇಕು. ಈಗ ಇವನು ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ನೋಡಿ, ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಗೋಡಂಬಿ. ನೋಡಿ ಇದು ಪಾಕ ಒಂದು ಸ್ವಲ್ಪ ಇದೆಯಲ್ಲ, ಕಮ್ಮಿ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕು ಅದನ್ನು. ಕ್ಯಾರೆಟು ಎಲ್ಲ ಬೆಲ್ಲದ ಪಾಕ ಮಿಕ್ಸ್ ಮಾಡಿದ್ದೀವಲ್ಲ, ಅದು ಕುದೀತಾ ಇದೆ ಆ ಕಡೆ. ಇದು ಗೋಡಂಬಿನ ಫ್ರೈ ಮಾಡಿದೆ, ಸಾಕಾಯಿತು. ಇದು ಕಲರ್ ಬಂತು, ಸ್ವಲ್ಪ ಬ್ರೌನ್ ಕಲರು. ನೋಡಿ ಇದು ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದೆ ನೋಡಿ. ಆಗಲೇ ಎಲ್ಲ ಪಾಕ ಎಲ್ಲ ಕಮ್ಮಿಯಾಗಿ ಕುದ್ದು ಸ್ವಲ್ಪ ಕಮ್ಮಿಯಾಗಿದೆ. ಈ ಗೋಡಂಬಿನ ಅದಕ್ಕೆ ಹಾಕ್ಕೊಳ್ಬೇಕು ಪಾಕಕ್ಕೆ. ಇದು ಕುದ್ದಿರುತ್ತಲ್ಲ ಕ್ಯಾರೆಟ್ ಹಲ್ವಕ್ಕೆ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್. ತುಪ್ಪ ಹಾಕಿದ್ದೀವಲ್ಲ, ತುಂಬ ಟೇಸ್ಟಿಯಾಗಿದೆ. ಬೆಲ್ಲನ ಹಾಕಿದ್ದು ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಸಕ್ಕರೆನೇ ಹಾಕಿದ್ದೀವೇನೋ ಅನಿಸುತ್ತೆ. ನೋಡಿ ಗೋಡಂಬಿನೆಲ್ಲ ತುಪ್ಪದಲ್ಲಿ ಹುರಿದಿರ್ತೀವಲ್ಲ, ಇದನ್ನು ಹಾಕ್ಕೊಳ್ಬೇಕು. ದ್ರಾಕ್ಷಿ ಕೂಡ ಹಾಕ್ಕೋಬೋದು. ನಾವು ದ್ರಾಕ್ಷಿ ಇರಲಿಲ್ಲ ಅಂತ ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು 15 ಗೋಡಂಬಿ ಹಾಕ್ಕೊಂಡಿದ್ದೀನಿ, ಎಲ್ಲ ಸಣ್ಣಗೆ ಪೀಸ್ ಮಾಡಿ. ನೋಡಿ ಈಗ ಕ್ಯಾರೆಟ್ ಹಲ್ವಾ ರೆಡಿ ತಿನ್ನೋಕ್ಕೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಈಸಿ. ಬೆಲ್ಲ ಕೂಡ ಇರುತ್ತಲ್ಲ ಇದರಲ್ಲಿ, ಐರನ್ ಕಂಟೆಂಟ್ ಇರುತ್ತೆ, ಮಕ್ಕಳಿಗೆ ಕೊಡೋಕ್ಕೆ ಒಳ್ಳೆಯದು. ಶುಗರ್ನವರು ಸ್ವಲ್ಪ ತಿನ್ಬೋದು, ಒಂದು ಸ್ಪೂನು. ನೋಡಿ ಎಲ್ಲ ಆಲ್ಮೋಸ್ಟ್ ಆಲ್ ಆಯ್ತು. ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬಾ ಬೇಗನೆ ಆಗುತ್ತೆ ಇದು ಕ್ಯಾರೆಟ್ ಹಲ್ವಾ, ಟೈಮು ಹಿಡಿಯೋದಿಲ್ಲ. ನೋಡಿ ಈ ಕಡೆ ಸಂಡಿಗೆ ಕರಿತಿದ್ದೀನಿ ಪಲಾವ್ನಲ್ಲಿ ತಿನ್ನೋಕ್ಕೆ. ನೋಡಿ ಈಗ ಪಲಾವ್ ರೆಡಿಯಾಗಿದೆ. ಬಾಸ್ಮತಿ ರೈಸ್ ಆಗಿದ್ರೆ ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಕಡೆ ಕುತ್ಕೊಂಡಿರುತ್ತೆ ತರಕಾರಿ, ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಥರ ಚೆನ್ನಾಗಾಗುತ್ತೆ ಪಲಾವ್. ಒಂದು 15 ನಿಮಿಷದಲ್ಲೇ ಆಗಿಬಿಡುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ ಪಲಾವ್. ಇದಕ್ಕೆ ಏನು ತುಪ್ಪ ಆ್ಯಡ್ ಮಾಡಿಲ್ಲ, ಬೇಕಾದವರು ಹಾಕ್ಕೋಬೋದು. ಮೇಲೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೋದು ತುಪ್ಪ ತಿನ್ಬೇಕನ್ಸಿದ್ರೆ. ನಾನೇನು ಪಲಾವ್ಗೆ ತುಪ್ಪ ಹಾಕಲ್ಲ, ಅದಕ್ಕೆ ಹಾಕಿಲ್ಲ. ಕೆಲವರೆಲ್ಲ ಹಾಕ್ತಾರೆ ತುಪ್ಪ. ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ. ಮೊಸರು ಬಜ್ಜಿ, ಪಲಾವು, ಸಂಡಿಗೆ, ಕ್ಯಾರೆಟ್ ಹಲ್ವಾ ಟೇಸ್ಟ್ ನೋಡ್ತೀನಿ ಈಗ. ನೋಡಿ ತುಂಬ ಬಾಯಲ್ಲೇ ನೀರು ಬರುತ್ತೆ ಇದು ನೋಡಿದರೆ. ತುಂಬ ಟೇಸ್ಟಿಯಾಗಿದೆ ನೋಡಿ. ಮೊಸರು ಬಜ್ಜಿ, ಪಲಾವ್ ಜೊತೆಗೆ ಕ್ಯಾರೆಟ್ ಹಲ್ವಾ, ಸಂಡಿಗೆ. ಯಾರಾದರೂ